ನಮಸ್ಕಾರ. PV ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. SJC ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಚಿರನೂತನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪುರವರ 121ನೇ ಜನ್ಮೋತ್ಸವವನ್ನು ಆಚರಿಸಲಾಯಿತು.
ಕುವೆಂಪು ಬರೆಯದ ಸಾಹಿತ್ಯವಿಲ್ಲ. ಕನ್ನಡ ಅಸ್ಮಿತೆಗೆ ಮತ್ತು ಅಖಂಡತೆಗೆ ಕುವೆಂಪುರವರ ಕೊಡುಗೆ ಅಪಾರ. ಇಂದು ನಾವೆಲ್ಲರೂ ಆಚರಿಸುತ್ತಿರುವ ಈ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಮೆರುಗು ಹಾಗೂ ಒಂದು ಮುಕುಟಪ್ರಾಯ ಅದು ಕುವೆಂಪುರವರು. ಅವರನ್ನು ಸ್ಮರಿಸುತ್ತಾ ಇಂದು ನಾವೆಲ್ಲರೂ ಕುವೆಂಪು ರಾಜ್ಯೋತ್ಸವವನ್ನು ಆಚರಿಸೋಣ. ಕಾರ್ಯಕ್ರಮಕ್ಕೆ ಶಾಸ್ತ್ರೀಯವಾಗಿ ಭರತನಾಟ್ಯ ನೃತ್ಯದ ಮೂಲಕ ಚಾಲನೆ ನೀಡಬೇಕೆಂದು ಕುಮಾರಿ ನಿಹಾರಿಕಾರವರನ್ನು ವೇದಿಕೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಆಹ್ವಾನಿಸುತ್ತೇನೆ. ಅದೇನಪ್ಪ ಅವ್ನ ನಾಲ್ಗೆ ಮೇಲೆ ಆ ಸರಸ್ವತಿ ನಲ್ಲಾಡ್ತಾಳೆ, ಕುಡ್ದಾಡ್ತಾಳೆ, ಆ ಸರಸ್ವತಿ ಅವ್ನ ನಾಲ್ಗೆ ಮೇಲೆ ಇದ್ದಾಳೇನೋ ಅಂತ ಅಂತಿರ್ತಾರೆ. ಆ ರೀತಿ ಗೌಡ್ರು ನಾಲ್ಗೆ ಮೇಲೆ ಇರೋ ಒಂದು ರೀತಿ ಆ ಸರಸ್ವತಿನೇ ಇವತ್ತು ಒಂದು ಆ ನಾಲ್ಗೆ ನಲಿತಾ ಇದ್ದಾಳೆ ಅಂತ ಒಂದು ಹಿರಿಯರನ್ನ ಕರೆಸಿ ಮಕ್ಕಳಿಗೆ ನಿಮಗೆ ಅವರ ಮಾತುಗಳನ್ನು ಕೇಳಿ ನೀವು ಒಂದು ರೀತಿ ಮೂಕ ವಿಸ್ಮತರಾಗಿರಿ. ಅಷ್ಟು ಒಂದು ತಲ್ಲೀನರಾಗಿ ನೀವು ಕೂತಿರ್ತಕ್ಕಂಥದ್ದು ನಾನು ಗಮನಿಸ್ತಾ ಇದ್ದೆ. ನಿಮಗೆ ಚಪ್ಪಾಳೆ ಹೊಡೆಯೋಕ್ಕೂ ಕೂಡ ಮನಸ್ಸು ಬರ್ತಾ ಇಲ್ಲ. ಅಷ್ಟು ಒಂದು ಆಸಕ್ತಿಯಿಂದ, ಅಷ್ಟು ಶ್ರದ್ಧೆಯಿಂದ ನೀವೆಲ್ಲ ಅವ್ರ ಮಾತುಗಳನ್ನು ಕೂಡ ಕೇಳಿದ್ರೆ ಇರಬೇಕು. ಆ ಶ್ರದ್ಧೆ ಇದ್ದಾಗ ಒಂದು ಸಣ್ಣ ಬೇಸರ ಆಗಿತ್ತು, ನಾನು ಹೇಳಬಾರ್ದು, ಸ್ವಲ್ಪ ಶಿಸ್ತು ಅಂತಂದಿದ್ದು ನನಗೆ ಆ ಮಧ್ಯೆ ಶಿಳ್ಳೆ ಹೊಡಿತಿದ್ದು. ಆ ಶಿಳ್ಳೆ ಹೊಡೆಯೋ ಸಂಪ್ರದಾಯ ಬಿಟ್ಟುಬಿಡಿ. ನಾನು ಪ್ರಾಂಶುಪಾಲರಿಗೆ ಹೇಳಿದೆ, ಆ ಶಿಳ್ಳೆ ಹೊಡೆಯೋದು ಯಾರು ಅಂತ ನೀವು ಸುಮ್ಮನೆ ಕೂತ ಯೋಚನೆ ಮಾಡಿ. ಎಲ್ಲೆಲ್ಲಿ ಶಿಳ್ಳೆ ಹೊಡಿತಾರೆ ಆ ಜಾಗದಲ್ಲಿ ಶಿಳ್ಳೆ ಹೊಡೆಯಿರಿ, ಇಲ್ಲಿ ಶಿಳ್ಳೆ ಹೊಡೆಯಕ್ಕೆ ಹೋಗ್ಬೇಡಿ. ಇಲ್ಲಿ ಶಿಳ್ಳೆ ಹೊಡೆದ್ರೆ ಅದು ಬೇರೆ ರೀತಿ ಅಭಿಪ್ರಾಯ ಬರುತ್ತೆ. ಹಾಗೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಗೌಡರು ಹೇಳೋದು ಜ್ಞಾನಾಂಜನ ಶಲಾಪೆ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಮತ್ತು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನೋತ್ಸವದ ಈ ಶುಭ ದಿನದಂದು ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ, ಇಷ್ಟೊತ್ತು ತಮ್ಮನ್ನೆಲ್ಲ ಮೂಕ ವಿಸ್ಮತರನ್ನಾಗಿ ಮಾಡಿಸಿದಂಥ ಸಾಹಿತಿಗಳು, ಉಪನ್ಯಾಸಕರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಸೇವೆಯನ್ನು ಸಲ್ಲಿಸ್ತಾ ಇತ್ತು, ಸದಾ ಕನ್ನಡವನ್ನೇ ಉಸಿರಾಗಿಟ್ಟುಕೊಂಡು ಸದಾ ಕನ್ನಡದ ಸೇವೆಯಲ್ಲೇ ತನ್ನನ್ನು ತಾನು ತೋರಿಸ್ಕೊಂಡಿರ್ತಕ್ಕಂಥ ಹಿರಿಯರು, ಜ್ಞಾನಿಗಳು ಆಗಿರ್ತಕ್ಕಂಥ ಶ್ರೀಮಠದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಶ್ರೀಯುತ ಕೃಷ್ಣೇಗೌಡರವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ರಾಜುರವರಿದ್ದಾರೆ. ನನಗಿನ್ನೊಂದು ಇವತ್ತು ಪರಮಾಶ್ಚರ್ಯ ಅನ್ನೋದಕ್ಕಿಂತಲೂ ನನಗೆ ಒಂದು ರೀತಿ ರೋಮಾಂಚನ ಆಗೋಯ್ತು. ನಾನು ನಮ್ಮ ಗೌಡ್ರು ಕೂತ್ಕೊಂಡು ಮಾತಾಡೋದು ಅದಕ್ಕಾಗಿ ಹೇಳಿದೆ,
ಆ ತಾಯಿಗೆ ಆ ಭಗವಂತ ಅದು ಏನು ಶಕ್ತಿ ಕೊಟ್ಟಿದ್ದಾನೆ ಅಂತೇಳಿ ಕೀರ್ತಿ. ಆ ಏಣಿ ಮೇಲೆ ನಾನು ಹೇಳಿದೆ, ನಾವು ಬರೀ ಕಾಲಲ್ಲಿ ಸುಮ್ಮನೆ ಏನು ಹಿಡ್ಕೊಳ್ಳದೆ ಓಡಾಡ್ಬೇಕಂದ್ರೆ ಎಡರು ಬೀಳ್ತೇವೆ. ಅಂಥದ್ರಲ್ಲಿ ಆ ತಾಯಿ ಆ ಪೂಜಾ ಇದನ್ನು ಹೊತ್ಕೊಂಡು ನೆಲದಲ್ಲಿ ಕುಣಿಯೋದೇ ಕಷ್ಟ, ಓಡಾಡೋದೇ ಕಷ್ಟ ಹೊತ್ಕೊಂಡು, ಅಂಥದ್ರಲ್ಲಿ ಆ ಏಣಿ ಮೇಲೆ ನಿಂತ್ಕೊಂಡು ಅನ್ನ ನೃತ್ಯವನ್ನು ಮಾಡಿ ಅನ್ನ ತಮಟೆಯನ್ನು ಬಾರಿಸಿ ಮಾಡಿದ್ರಿ ಅಂದರೆ ನಿಜವಾಗ ಕೂಡ ಆ ಭಗವಂತ ನಿಮಗೆ ಕರುಣೆಯನ್ನು ಅನುಗ್ರಹವನ್ನು ಮಾಡೋದಕ್ಕೆ ನಿಮ್ಮಿಬ್ಬರಿಗೂ ಆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಾನು ನಿಜವಾಗೂ ಕೂಡ ಒಂದು ಮೂಕ ವಿಸ್ತೃತನಾದೆ. ಏನು ಹೇಳಬೇಕು, ಏನು ಮಾತಾಡಬೇಕು ಅಂತಕ್ಕಂಥ ಒಂದು ಅರಿವೇ ನನಗೆ ಬಂದಿಲ್ಲ. ಅದಕ್ಕೆ ನಾನು ಗೌಡ್ರಿಗೆ ಹೇಳಿದೆ, ಆ ತಾಯಿಗೆ ಒಂದು ದಿವ್ಯ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿ. ಹಾಗೆ ಅಂತ ಕೀರ್ತಿ ಮತ್ತು ರಾಜರವರೇ ಹಾಗೂ ಎಲ್ಲ ನಮ್ಮ ಉಪನ್ಯಾಸಕ ವೃಂದದವರೇ ಮತ್ತು ಎಲ್ಲ ವಿದ್ಯಾರ್ಥಿಗಳು, ಸಾಕಷ್ಟು ಗೌಡರು ಅವ್ರ ಮಾತನ್ನು ಆಡಿದ ಮೇಲೆ ನಾವೇನು ಮಾತಾಡಬೇಕು ಅಂತೇನಿಲ್ಲ. ಆದರೆ ಒಂದು ಕಾರ್ಯಕ್ರಮದ ಒಂದು ಶಿಷ್ಟಾಚಾರಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು. ಟೆಕ್ನಾಲಜಿ ಆ ಸಂಸ್ಥೆ ಆಶ್ರಯದಲ್ಲಿ ಬಹಳ ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವ. ನನಗೆ ಸಂತೋಷ ಏನು ಅಂದರೆ, ಮುಖ್ಯವಾಗಿ ತಾಂತ್ರಿಕ ಕಾಲೇಜುಗಳಲ್ಲಿ ಇದಾಗಬೇಕು. ಇಲ್ಲದಿದ್ದರೆ ಆ ವಿದ್ಯಾರ್ಥಿಗಳೆಲ್ಲ ಒಂಥರ ಅವ್ರ ಫೋಕಸ್ ಯಾವ ಕಡೆ ಇರುತ್ತೆ ಅಂದರೆ, ನಾಳೆ ಓದೋದು, ಕೆಲಸ ತಗೊಳ್ಳೋದು, ಸಂಪಾದನೆ ಮಾಡೋದು, ಸಂಬಳ, ಇವನ್ನ ಯೋಚನೆ ಮಾಡ್ತಿರ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ದೇಶ, ನಮ್ಮ ನಾಡು, ನಮ್ಮೂರು, ನಮ್ಮ ಮನೆ, ನಮ್ಮ ಅಣ್ಣ ತಮ್ಮಂದಿರು, ಬಂಧು ಬಳಗ ಅಂತೆಲ್ಲ ಮನುಷ್ಯನಿಗೆ ಭಾವನೆಗಳಿಲ್ಲದೆ ಹೋಗ್ಬಿಟ್ರೆ ನನಗೆ ಅದು ಮನುಷ್ಯತ್ವ ಅಂತ ಅನಿಸೋದಿಲ್ಲ. ಅದರಿಂದ ಇವತ್ತು ಅದೆಷ್ಟು ಸಂಭ್ರಮದಿಂದ, ಎಷ್ಟು ಉತ್ಸಾಹದಿಂದ, ಎಷ್ಟು ಅದ್ದೂರಿಯಿಂದ, ವೈಭವದಿಂದ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ರು ಅಂದರೆ, ನಾನು ಸಂಘಟಿಸಿದ ಎಲ್ಲರನ್ನೂ ಅಭಿನಂದಿಸಬೇಕು. ಪ್ರಿನ್ಸಿಪಾಲರಾದಿಯಾಗಿ ಇರುವಂಥ ಎಲ್ಲ ಕಾಲೇಜಿನ ಸಿಬ್ಬಂದಿ, ಅಧ್ಯಾಪಕರು, ಪ್ರಾಧ್ಯಾಪಕರುಗಳು, ವಿದ್ಯಾರ್ಥಿಗಳು ಎಲ್ಲರೂ ಬಹಳ ಚೆನ್ನಾಗಿ ಭಾಗವಹಿಸಿದರು. ಆಮೇಲೆ ಸಾವಿರಾರು ವಿದ್ಯಾರ್ಥಿಗಳಿರುವಂಥ ಬಹಳ ದೊಡ್ಡ ಕ್ಯಾಂಪಸ್ ಇದು. ಅಷ್ಟು ಜನ ಹೆಣ್ಮಕ್ಳು ಒಂಥರ ಅಷ್ಟು ಸಡಗರ ಸಂಭ್ರಮದಿಂದ ವಿಶೇಷವಾದ ಅಲಂಕಾರ ಮಾಡಿಕೊಂಡು, ತುಂಬ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಬರ್ತಾರೆ ಅಂದರೆ, ರಾಜ್ಯೋತ್ಸವ ನೀವು ಆಚರಿಸ್ತಾರೆ ಅನ್ನೋದೇ ಸಂತೋಷ ನಮ್ಮಂಥವ್ರಿಗೆ. ಈಗ ಕಾಲೇಜಲ್ಲಿ ಬಹಳ ಕಾರ್ಯಕ್ರಮಗಳು ನಡೀತಿರ್ತವೆ, ಹಾಗೆ ಇದು ಒಂದು ಕಾರ್ಯಕ್ರಮ ಅಲ್ಲ, ಇದಕ್ಕೊಂದು ವಿಶೇಷವಾದ ಕಾರ್ಯಕ್ರಮ ಅಂತ ನಾವು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಇಂಟು ಇಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ. ಅಂದರೆ ನಮ್ಮ ಹೃದಯ ಮನಸ್ಸುಗಳನ್ನೆಲ್ಲ ತೊಡಗಿಸಿ ಒಂದು ಕಾರ್ಯಕ್ರಮ ಮಾಡೋದು ಅಂತ. ಆ ತರಹ ಒಂದು ಸೊಗಸಾದ ಕಾರ್ಯಕ್ರಮ, ಅದ್ದೂರಿಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಕಾರ್ಯಕ್ರಮದ ಆರಂಭದಲ್ಲಿ 1-2-3 ನೃತ್ಯಗಳಿದ್ವು, ಬಹಳ ಚೆನ್ನಾಗಿ ಮಾಡಿದ್ರು ಹೆಣ್ಮಕ್ಳು. ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದ ಹೆಣ್ಮಗಳು ವೈಢೂರ್ಯ ಅಂತ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ಹಲವಾರು ಜನಪದ ಕಲೆಗಳು, ಈಗ ಕೀರ್ತಿ ಮತ್ತು ಅವರ ಪತಿ ರಾಜು ಅವರು ನಡೆಸ್ಕೊಟ್ಟಂಥ ಪೂಜಾ ಕುಣಿತ ರೋಮಾಂಚಕಾರಿ. ಇವೆಲ್ಲ ಅವ್ರನ್ನೆಲ್ಲ ಬಹಳ ಗೌರವದಿಂದ, ಪ್ರೀತಿಯಿಂದ ಕರೆದು ಆಧರಿಸೋದು, ಇದೆಲ್ಲವೂ ಕನ್ನಡ ಸಂಸ್ಕೃತಿಯನ್ನು ಗೌರವಿಸುವಂಥ ಬಗೆ ಇದು. ಈ ಸಂಸ್ಥೆ ಆ ಕೆಲಸವನ್ನು ಮಾಡಿದೆ. ಯಾಕೆಂದರೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಯಾವಾಗಲೂ ಜನಪದ ಕಲೆಗಳನ್ನು ಮತ್ತು ಕನ್ನಡವನ್ನು ಪ್ರೀತಿಸುವ, ಗೌರವಿಸುವ ಒಂದು ದೊಡ್ಡ ಮಠ. ಆ ಕೆಲಸವನ್ನು ಇಲ್ಲಿ ಮಾಡಿದೆ. ನನಗೆ ತುಂಬ ಸಂತೋಷ ಆಗಿದೆ. ಒಂದು ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕನ್ನಡದ ಕಲೆ ಕೂಡ ಹಿಂದೇಟ್ ಆಗ್ತಾ ಇದ್ದಾರೆ. ಸೊ ಅಂಥವ್ರಿಗೆಲ್ಲ ನಿಮ್ಮ ಸಂದೇಶ ಏನು? ನಾವು ವಿದ್ಯಾರ್ಥಿಗಳನ್ನು ದೂರಲೇಬೇಕಾಗಿಲ್ಲ. ಮುಖ್ಯವಾದ ಕಾರಣ ನಾವು, ನಮ್ಮ ತಲೆಮಾರಿನ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಅನ್ನೋದು ಎಷ್ಟು ಅದ್ಭುತವಾದದ್ದು ಅಂತ ಹೇಳ್ಕೊಟ್ಟಿಲ್ಲ. ಅಂದರೆ ನಾವು ಕನ್ನಡದ ಶಕ್ತಿ, ಸತ್ವ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ ಇದ್ದದ್ರಿಂದ ಮಕ್ಕಳಿಗೆ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಇನ್ನೊಂದು ಏನು ಅಂದರೆ, ಜಗತ್ತಿನಲ್ಲಿ ಈಗ ಇಂಗ್ಲಿಷ್ ಒಂದು ಪ್ರಭಾವಿ ಭಾಷೆ ಆಗಿಬಿಟ್ಟಿದೆ, ಒಂದು ಡಾಮಿನೆಂಟ್ ಲ್ಯಾಂಗ್ವೇಜ್ ಅಂತಾರಲ್ಲ. ಯಾಕಂದರೆ ನಮ್ಮ ಆಲೋಚನೆಗಳು, ನಮ್ಮ ಯೋಚನಾ ವಿಧಾನ ಎಲ್ಲವೂ ಪಾಶ್ಚಿಮಾತ್ಯದಿಂದ ಬರ್ತಾ ಇದೆ. ಅದರಿಂದಾಗಿ ಇಂಗ್ಲಿಷ್ ಅನ್ನೋದು ಪರಮ ಪವಿತ್ರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸುಳ್ಳೇನಲ್ಲ, ಇಂಗ್ಲಿಷ್ ಒಂದು ದೊಡ್ಡ ಭಾಷೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಮ್ಮವರಿಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಬದುಕಿನ ಮೇಲೆ ಇರಬೇಕಾದಷ್ಟು ಪ್ರೀತಿ, ಗೌರವ ಇರಬೇಕು. ಯಾವ ದೇಶ ಕೂಡ ಅವರವರ ನೆಲವನ್ನ, ಅವರ ಭಾಷೆಯನ್ನ, ಅವರ ಸಂಸ್ಕೃತಿಯನ್ನ, ಅವರ ಪರಂಪರೆಯನ್ನ, ಅವರ ಜೀವನ ವಿಧಾನವನ್ನ ಪ್ರೀತಿಸದೇ ಇರುವಂಥ ದೇಶ, ದೊಡ್ಡ ದೇಶ ಆಗಿರುವಂಥ ಉದಾಹರಣೆ ಇಲ್ಲ. ಅದರಿಂದ ನಮ್ಮ ದೇಶ ಕೂಡ ಅದನ್ನ ಪ್ರೀತಿಸಬೇಕು. ಕನ್ನಡದವರು ಒಳ್ಳೆ ಕನ್ನಡಿಗರಾಗಬೇಕು, ತಮಿಳಿನವರು ಒಳ್ಳೆ ತಮಿಳರಾಗಬೇಕು, ತೆಲುಗಿನವರು ಒಳ್ಳೆ ತೆಲುಗಿನರಾಗಬೇಕು. ಅವರೆಲ್ಲರೂ ಅವ್ರವ್ರ ಭಾಷೆಯನ್ನು ಪ್ರೀತಿಸಿದ್ರೆ ಭಾರತ ಬೆಳೆಯೋದು. ಅದರಿಂದ
ಕನ್ನಡ ಭಾಷೆನ ಪ್ರೀತಿಸೋದು ಅಂತಂದ್ರೆ ಅದೇನು ಒಂಥರ ದುರಭಿಮಾನ ಅಲ್ಲ. ನಮ್ಮ ಭಾಷೆಯನ್ನು ನಾವು ಪ್ರೀತಿಸೋಕೆ ನಮ್ಗೆ ಯಾವ ಅಡ್ಡಿ ಆತಂಕವೂ ಇರಬಾರ್ದು. ನಾವು ಸಂತೋಷವಾಗಿ ಆನಂದವಾಗಿರ್ಬೇಕು. ನಾವು ಯಾರಿಗೂ ಎರಡನೇವರಲ್ಲ. ಸಂಸ್ಕೃತಿಯ ದೃಷ್ಟಿಯಿಂದ, ಭಾಷೆ ದೃಷ್ಟಿಯಿಂದ, ಸಾಹಿತ್ಯದ ದೃಷ್ಟಿಯಿಂದ, ಕಲೆಗಳ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದಲೂ ಕನ್ನಡ ಜಗತ್ತಿನಲ್ಲಿ ಯಾವ ಭಾಷೆಗೂ ಎರಡನೇಗಲ್ಲ. ಅದರಿಂದ ಸಂತೋಷವಾಗಿ ಸಂಭ್ರಮಿಸೋಣ ನಾವು. ಮೈಡೂರಿಯ ಜಿ ಆನಂದ್. ನಾನು ಗಣಕ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. ನಾನು SJC ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಮ್ಮ ಕಾಲೇಜಿನಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ 121ನೇ ಕುವೆಂಪು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಕೃಷ್ಣೇಗೌಡರವರು ಬಂದಿದ್ದಾರೆ. ಬಹಳ ಅದ್ದೂರಿಯಿಂದ ನಾವು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೇವೆ. ಮಧ್ಯಾಹ್ನ ಎಲ್ಲ ರೀತಿಯಲ್ಲೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ. ಈ ಒಂದು ಚಿರವಿನೂತನ ಕನ್ನಡ ಸಂಘ 2021ರಲ್ಲಿ ನಮ್ಮ ಕಾಲೇಜಿನಲ್ಲಿ ಸ್ಥಾಪನೆಗೊಂಡು ಸತತವಾಗಿ 5 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಅವೆಲ್ಲವನ್ನು ನಡೆಸ್ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಚಿರವಿನೂತನ ಕನ್ನಡ ಸಂಘದಿಂದ ಒಂದು ಸಂಚಿಕೆಯನ್ನು ಸಹ ಇಂದು ನಾವು ಬಿಡುಗಡೆ ಮಾಡಿದ್ದೇವೆ. ಧನ್ಯವಾದ.